ನಮಸ್ತೆ ವೀಕ್ಷಕರೇ, ನಮಸ್ತೆ ಗುರುಗಳೇ. ಗುರುಗಳೇ, ಸಾಮಾನ್ಯವಾಗಿ ಎಲ್ಲ ಜನರಿಗೆ ಕೆಂಪು ಗುಲಗಂಜಿ ಅಥವಾ ಬಿಳಿ ಗುಲಗಂಜಿ ಇವೆರಡರ ಬಗ್ಗೆ ಗೊತ್ತಿರುತ್ತೆ. ಆದರೆ ಈ ಹಸಿರು ಗುಲಗಂಜಿನೂ ಕೂಡ ಇರುತ್ತೆ, ಅದ್ರ ಜೊತೆಗೆ ಕಪ್ಪು ಗುಲಗಂಜಿ ಕೂಡ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಈ ಬಿಳಿ ಮತ್ತು ಕೆಂಪು ಗುಲಗಂಜಿ ಲಕ್ಷ್ಮೀ ದೇವರಿಗೆ ಅದು ಶ್ರೇಷ್ಠ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಓಂ ಶಾಂತಿ ವೀಕ್ಷಕರೇ ಭಕ್ತರೇ, ಭಾಗ 1 ಗುಲಗಂಜಿಯ ಮಂತ್ರ ಸಿದ್ಧಿ ಶಕ್ತಿ ಭಾಗ 1. ಅದರಲ್ಲಿ ನಾನು ಆದಷ್ಟು ಸ್ವಲ್ಪ ಗುಲಗಂಜಿ ಬಗ್ಗೆ ಕೊಟ್ಟಿರ್ತೀನಿ. ಆ ಭಾಗ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಆ ಭಾಗ 1 ನೋಡಿ. ಗುಲಗಂಜಿಯ ಮಂತ್ರ ಸಿದ್ಧಿ ಶಕ್ತಿ ಭಾಗ 1 ನೋಡಿ. ಅದರಲ್ಲಿ ಏನು ತಿಳಿಸ್ಕೊಟ್ಟಿದ್ದೀನಿ, ಆಮೇಲೆ ನಾನು ಏನು ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ ಒಂದೊಂದೇ ಕಲ್ಲರು, ಅಂದರೆ ಗ್ರೀನ್ ಕಲರು, ಬ್ಲ್ಯಾಕ್ ಕಲರು, ಹಾಗೆ ರೆಡ್ ಕಲರ್, ವೈಟ್ ಕಲರು, ಈ ಒಂದು ಗುಲಗಂಜಿಗಳ ಮಾಹಿತಿಯನ್ನು ಈ ಒಂದು ಭಾಗ 2ರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಿಂದಿನ ಭಾಗ ದಯವಿಟ್ಟು ನೋಡಿಲ್ಲ ಅಂದರೆ ನೋಡಿ. ಅದರಲ್ಲಿ ನೀವು ನೋಡಿದರೆ ಗುಲಗಂಜಿ ಅಂದ್ರೇನು, ಗುಲಗಂಜಿ ಶಕ್ತಿ ಅಂದ್ರೇನು ಅನ್ನೋದು ಅದರಲ್ಲಿರುತ್ತೆ. ಇಲ್ಲಿ ಮುಂದಕ್ಕೆ ನಾನು ನಿಮಗೆ ಒಂದೊಂದೇ ಗುಲಗಂಜಿ ಭಾಗಗಳನ್ನು ತಿಳಿಸ್ಕೊಡ್ತೀನಿ, ಓಕೆನಾ. ಭಾಗ 2 ಇರುತ್ತೆ, ಇದು ಕಂಟಿನ್ಯೂ ಮಾಡಿ ನೀವು. ಆ ಭಾಗ 1 ನೋಡಿದರೆ, ಭಾಗ 1 ನೋಡಿಲ್ಲ ಅಂದರೆ ಭಾಗ 1 ನೋಡಿ. ಭಾಗ 1 ನೋಡಿದರೆ ಭಾಗ 2ನ್ನು ಇಲ್ಲಿಂದ ನೀವು ಕಂಟಿನ್ಯೂ ಮಾಡಿ, ಓಕೆನಾ. ನಿಮಗೆ ಬೇಕಾದ್ದೆಲ್ಲ ಸಿಗಬೇಕಲ್ಲ ಜೀವನದಲ್ಲಿ, ಸಂಸಾರ ಮಾಡಲಿಕ್ಕೆ. ಆರ್ಥಿಕವಾಗಿ ಹಣ ಬೇಕು, ಐಶ್ವರ್ಯ ಬೇಕು, ಇನ್ನೇನೋ ಬೇಕು. ಸಾಮಾಜಿಕವಾಗಿ ಒಳ್ಳೆಯ ಗೌರವ ಸ್ಥಾನಮಾನ ಬೇಕು. ಹಾಗೆ ನಿಮ್ಮ ಸುಖ ಸಂತೋಷಕ್ಕಾಗಿ ಏನೇನೋ ನಿಮ್ಗೆ ಬೇಕು, ಅದೆಲ್ಲ ಆಕರ್ಷಣೆ ಆಗುತ್ತೆ ಯಾವ ಗುಲಗಂಜಿ ಬೀಜಗಳಿಂದ. ಅದು ಹಸಿರು, ನೀಲಿ, ಬಿಳಿ, ಕೆಂಪು ಗುಲಗಂಜಿ ಇವೆಲ್ಲ ಇರುತ್ತೆ. ಅವು ಏನೇನಕ್ಕೆ ಏನು ಅಂತ ನಾನು ಹೇಳ್ಕೊಡ್ತೀನಿ. ಆದರೆ ಮೊದಲು ಇಲ್ಲಿ ಪರಿಚಯ ಮಾಡ್ಕೊಬಿಡಿ, ನೋಡ್ಕೊಬಿಡಿ ಎಲ್ಲ ನೀಟಾಗಿ ಇವೇನು ಅಂತ, ಹೆಂಗೆ ಬಳಸೋದು, ಇವಳ ಕಷ್ಟ ಸುಖ ಏನು, ಇವಳ ಶಕ್ತಿ ಸಾಮರ್ಥ್ಯ ಏನು ಅಂತ ನೀವು ಫಸ್ಟ್ ತಿಳ್ಕೊಬೇಕಲ್ಲ. ಅದಕ್ಕೆ ನಾನು ಇಷ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ, ಓಕೆನಾ. ಈಗ ನೆಕ್ಸ್ಟ್ ಹೋಗೋಣ. ಗುಲಗಂಜಿಯ ಎಲೆಗಳು ಸಣ್ಣದಾಗಿ ಎಲೆಗಳಿರುತ್ತೆ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಆ ಎಲೆಗಳು ಬಳ್ಳಿ ಥರ ಹೋಗುತ್ತೆ, 30 ಅಡಿ 40 ಅಡಿ ಇನ್ನೊಂದು ಮರಕ್ಕೆ ಇನ್ನೊಂದು ಗಿಡಕ್ಕೆ ಸುತ್ಕೊಂಡು ಮರಗಳಲ್ಲಿ ಹೋಗುತ್ತೆ ಅದು. ಅವು ಸಾಮಾನ್ಯವಾಗಿ ಕಾಡುಗಳು, ಚಿರಂಡಿಗಳ ಪಕ್ಕ, ಚಿರಂಡಿಗಳು ನೀವು ಹೋಗ್ತಾ ರಸ್ತೆ ಬದಿಯಲ್ಲಿ ಚಿರಂಡಿಗಳು ಅಲ್ಲಲ್ಲಿ ಗಿಡಗಳ ಪಕ್ಕದಲ್ಲಿ ಬೆಳೆದಿರ್ತದೆ. ಒಟ್ಟಿನಲ್ಲಿ ಬಳ್ಳಿ ಅದು ಸುತ್ಕೊಂಡು ಹೋಗ್ತಾ ಇರುತ್ತೆ. ಅದರಲ್ಲಿ ಗೊಂಚಲು ಹೂಗಳು ಬಿಡುತ್ತೆ ಅಲ್ಲಲ್ಲಿ. ಆ ಹೂಗಳು ಕಾಯಿಗಳಾಗಿ ಅದು ಚೆನ್ನಾಗಿ ಫಲ ಬಂದು ಆ ಎಲ್ಲ ಒಣಗುತ್ತೆ. ಕಾಯಿ ಒಣಗಿದ ಮೇಲೆ ಒಡೆದೋಗುತ್ತೆ, ಅದೇ ಓಪನ್ ಆಗುತ್ತೆ. ಬೀಜಗಳು ನೀಟಾಗಿ ಗುಲಗಂಜಿ ಕಾಣಿಸ್ತಾ ಇರುತ್ತೆ, ನೀಟಾಗಿ ಗುಲಗಂಜಿಗಳು ಕಾಣಿಸ್ತಾ ಇರುತ್ತೆ. ಕೆಲವು ಆಮೇಲೆ ನಿಧಾನಕ ಉದುರು ಹೋಗ್ತವೆ ಅಂತ ಇಟ್ಕೊಳ್ಳಿ, ಯಾರೋ ಬೇಕಾದರೂ ತೊಗೊಂಡು ಹೋಗ್ತಾರೆ. ಇದು ಒಂದು. ಕೆಲವರು ಗುಲಗಂಜಿಯನ್ನೇ ಬೇಸಾಯ ಮಾಡಿ ಗುಲಗಂಜಿಗಳು ತಯಾರು ಮಾಡಿ ಅವುಗಳನ್ನು ಗ್ರಂಥಿಗೆ ಅಂಗಡಿಗಳಿಗೆ ಅಲ್ಲಿ ಇಲ್ಲಿ ಸೇಲ್ ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಇದು ಇನ್ನೊಂದು ಟೈಪ್. ಗೊತ್ತಾಯ್ತಲ್ಲ. ಒಟ್ಟಿನಲ್ಲಿ ಅದು ಬಳ್ಳಿ, ಹಸಿರು ಬಳ್ಳಿ. ಆದರೆ ಗುಲಗಂಜಿ ಎಲೆಗಳು, ಗುಲಗಂಜಿ ಬೇರು, ಇದನ್ನು ನೀವು ತಿನ್ಬೋದು. ಆ ಎಲೆಗಳು, ಗುಲಗಂಜಿ ಗಿಡದ ಬಳ್ಳಿಯ ಎಲೆಗಳಿರ್ತದಲ್ಲ, ಅದನ್ನು ನೀವು ಟೀ ಕಾಫಿನಲ್ಲಿ ಬಳಸಿ ಕುದಿಸಿ ಕುಡಿಬೋದು. ಇದರಿಂದ ಶುಗರ್ ಹೊರಟೋಗುತ್ತೆ, ಶುಗರ್ ಲ್ಯಾಪ್ಸ್ ಆಗುತ್ತೆ. ಕ್ಯಾನ್ಸರ್ ಗುಣಗಳು ಏನಾದರೂ ರೋಗ ಅದು ಹೋಗುತ್ತೆ. ಹೊಟ್ಟೆನಲ್ಲಿ ಹುಣ್ಣುಗಳಿದ್ರೆ ಹೋಗುತ್ತೆ, ಬಾಯಲ್ಲಿ ಹುಣ್ಣುಗಳಿದ್ರೆ ಹೋಗುತ್ತೆ. ಅದಂತೂ ಗುಲಗಂಜಿ ಎಲೆಗಳನ್ನು ಚೆನ್ನಾಗಿ ನೀವು ಬಾಯಲ್ಲಿ ಆಗೋದು ಇದು ಮಾಡಿದ್ರೆ ಬಾಯಲ್ಲಿರೋ ಹುಣ್ಣುಗಳು ಹೋಗುತ್ತೆ, ಹೊಟ್ಟೆ ಒಳಗಿರೋ ಹುಣ್ಣು ಹೋಗುತ್ತೆ. ಯಾವುದು ಗುಲಗಂಜಿ ಬಳ್ಳಿ ಎಲೆಗಳಿಂದ, ಬೇರುಗಳಿಂದ. ಕಾಯಿ ಬೀಜಗಳು ತಿನ್ನಬಾರ್ದು, ವಿಷ. ಹೇಳಿದ್ದೀನಿ ನೆನ್ಪಿಟ್ಕೊಳ್ಳಿ. ಬೀಜದ ತಂಟಾಗಿ ಹೋಗಬೇಡಿ ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಓನ್ಲಿ ಬಳ್ಳಿ, ಬೇರುಗಳು, ಎಲೆಗಳು ನೀವು ಉಪಯೋಗಿಸ್ಕೋಬೋದು, ನೋ ಪ್ರಾಬ್ಲಮ್. ಯಾವುದೇ ಗುಲಗಂಜಿ, ಬಿಳಿ ಗುಲಗಂಜಿ ಆಗಲಿ, ಹಸಿರು ಗುಲಗಂಜಿ ಆಗಲಿ, ನೀಲಿ ಆಗಲಿ, ರೆಡ್ ಆಗಲಿ, ಕೆಂಪು ಕಲರ್ ಗುಲಗಂಜಿ, ಯಾವುದೇ ಗುಲಗಂಜಿ ಬಳ್ಳಿ, ಬೇರುಗಳು, ಎಲೆಗಳು, ಅದನ್ನು ನೀವು ತಿನ್ಬೋದು, ಕುಡಿಬೋದು, ಟೀ ಕಾಫಿನಲ್ಲಿ ಮಾಡ್ಕೊಂಡು ಕುಡಿಬೋದು, ನೋ ಪ್ರಾಬ್ಲಮ್. ಅದರಿಂದ ನಿಮಗೆ ಬುದ್ಧಿಮಟ್ಟ ಜಾಸ್ತಿ ಆಗುತ್ತೆ, ಬ್ರೈನ್ ಇಂಪ್ರೂವ್ ಆಗುತ್ತೆ, ಹೊಟ್ಟೆ ಒಳಗೆ ಬಾಯಲ್ಲಿರೋ ಹುಣ್ಣುಗಳು ನಾಶ ಆಗುತ್ತೆ, ಬಾಯಲ್ಲಿರೋ ಸ್ಮೆಲ್ಲಲ್ಲಿ ನಾಶ ಆಗುತ್ತೆ. ಟೀ ಕಾಫಿ ಮಾಡ್ಕೊಂಡು ಕೂಡ ಕುಡಿಬೋದು ನೀವು. ಬೇರುಗಳನ್ನು ಕಷಾಯ ಮಾಡ್ಕೊಂಡು ಕುಡಿಬೋದು. ಇದೆಲ್ಲ ವೈದ್ಯಕೀಯವಾಗಿ ನಾನು ಹೇಳಿದ್ದು ನಿಮಗೆ, ಗೊತ್ತಾಯ್ತಲ್ಲ. ಈಗ ಹೇಳಿದ್ದು ವೈದ್ಯಕೀಯ, ಆಧ್ಯಾತ್ಮ, ವಿಜ್ಞಾನ. ಆದರೆ ವಶೀಕರಣ, ಮಂತ್ರ, ತಂತ್ರ, ಯಂತ್ರ ಎಲ್ಲ ಬರುತ್ತಲ್ಲ,
ಒಂದೊಂದು ಗುಲ್ಗಂಜಿಗೆ ಒಂದೊಂದು ಇರುತ್ತೆ, ಮಂತ್ರ, ಬೀಜಾಕ್ಷರ ಮಂತ್ರ, ಇನ್ನೊಂದು ಮತ್ತೊಂದು. ಅದೇ ನೋಡ್ರಿ, ನಾವು ಬೇರೆ ತರಕಾರಿಗಳು, ಕಡಲೆ ಬೀಜ, ಕಡಲೆ ಇವೆಲ್ಲ ವಿಷ ಇರೋದಿಲ್ಲ. ವಿಟಮಿನ್ಸು, ಅದು ಮಿನರಲ್ಸ್ ಏನೇನೋ ಇರ್ತದೆ, ಆದರೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಹಣ್ಣು ಹಂಪಲ ತರಕಾರಿಗಳಲ್ಲಿ. ಆದರೆ ಗುಲ್ಗಂಜಿನಲ್ಲಿ ಹಾಗಲ್ಲ, ಭಯಾನಕವಾದ ವಿಷ ಇರುತ್ತೆ. ಗುಲ್ಗಂಜಿ ಬೀಜಗಳಲ್ಲಿ, ಬಳ್ಳಿಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿರುತ್ತೆ, ಎಲೆಗಳಲ್ಲಿ, ಬೇರೆಗಳಲ್ಲಿ ಕಡಿಮೆ ಪ್ರಮಾಣ ಇರುತ್ತೆ. ಅದು ನಮಗೆ ಔಷಧಿ ಆಗುತ್ತೆ. ಅದಕ್ಕೆ ನಾವು ಟೀ ಕಾಫಿ ಮಾಡ್ಕೊಂಡು ಕುಡಿಬೋದು, ಕುದಿಸಿ ನೀರು ಕುಡಿಬೋದು, ಬಾಯಲ್ಲಿ ಹಗಿಬೋದು. ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಗೊತ್ತಾಯ್ತಲ್ಲ? ಇದು ಗುಲ್ಗಂಜಿ ಬಗ್ಗೆ. ಈ ಗುಲ್ಗಂಜಿಗಳು ಭಾರತ ದೇಶದಲ್ಲಿ ಯಥೇಚ್ಛವಾಗಿರುತ್ತೆ. ಹಾಗೆ ಚೈನಾ, ಮಲೇಷ್ಯಾ, ಬ್ಯಾಂಕಾಕ್ ಮಲೇಷ್ಯಾ ಇತ್ಯಾದಿ ಕಡೆಯೆಲ್ಲ ಇರುತ್ತೆ. ಹೆಚ್ಚಾಗಿ ಕುರುಚಲು ಪ್ರದೇಶಗಳು, ಅಂದರೆ ಮುಳ್ಳುಗಿಡಗಳು, ಕಾಡು, ಚರಂಡಿಗಳು, ಅಲ್ಲಿ ಇಲ್ಲಿ ಇದು ಬೆಳೆದಿರುತ್ತೆ. ಇದು ಆಧ್ಯಾತ್ಮಿಕವಾಗಿ ಯಂತ್ರ, ತಂತ್ರ, ಮಂತ್ರ, ವಶೀಕರಣಕ್ಕೆ ಅದರ ಗುಲ್ಗಂಜಿ ಬೀಜಗಳು ಹಾಗೆ ಬೇರುಗಳು ಉಪಯೋಗ ಆಗುತ್ತೆ. ಇನ್ನು ಆಯುರ್ವೇದಿಕ ಔಷಧಿಗಾಗಿ ಬೀಜಗಳು, ಬೇರುಗಳು, ಕಾಂಡ, ಎಲೆಗಳು, ಹೂವುಗಳು ಎಲ್ಲವೂ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಗುಲ್ಗಂಜಿ ಬಗ್ಗೆ ತಿಳಿಸ್ಕೊಡ್ತೀನಿ. ವಶೀಕರಣ, ಯಂತ್ರತಂತ್ರ, ಮಂತ್ರ ಹೆಂಗೆ ಮಾಡೋದು, ಯಾವ್ಯಾವ ಗುಲ್ಗಂಜಿಯಿಂದ ಏನೇನು ಶಕ್ತಿಯನ್ನು ನಾವು ವಶ ಮಾಡ್ಕೋಬೋದು, ಯಾವ್ಯಾವ ಶಕ್ತಿ, ಯಾವ್ಯಾವ ಗುಲ್ಗಂಜಿಗೆ ಯಾವ ದೇವತೆ, ಆದಿಶಕ್ತಿ ಅಥವಾ ಯಾವ ದೇವತೆ, ಯಾವ ಗ್ರಹ, ವಿವರವಾಗಿ ಹೇಳ್ಕೊಡ್ತೀನಿ. ಹಾಗೆ ಬೀಜಾಕ್ಷರ ಮಂತ್ರನೂ ತೋರಿಸ್ತೀನಿ ನಿಮಗೆ. ಗೊತ್ತಾಯ್ತಲ್ಲ? ಯಾಕಂದರೆ ಈ ವಿಡಿಯೋ ದೊಡ್ಡದಾಗುತ್ತೆ. ಈಗ ವೈದ್ಯಕೀಯ ಗುಲ್ಗಂಜಿ ಬಗ್ಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬೆಲ್ಲಿಂದ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ವಿಡಿಯೋ ನೋಡಿ. ಹಾಗೆ ಮುಂದಿನ ವಿಡಿಯೋ ಗುಲ್ಗಂಜಿಗಳ ಬಗ್ಗೆ, ವಶೀಕರಣ ಮಂತ್ರಗಳ ಬಗ್ಗೆ, ಬೀಜಾಕ್ಷರ ಮಂತ್ರ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇದು ಓಕೆ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರ, ಭಕ್ತರ, ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೂ ನೋಡಿದ್ರಲ್ಲ ವೀಕ್ಷಕರೇ, ಬಿಳಿ ಹಾಗೂ ಕೆಂಪು, ಅದ್ರ ಜೊತೆಗೆ ಹಸಿರು ಗುಲಗಂಜಿ, ಕಪ್ಪು ಗುಲಗಂಜಿ, ಇವುಗಳ ಬಗ್ಗೆ ಎಲ್ಲ ಗುರುಗಳು ನಿಮಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದ ನೀವು ಸಾಕಷ್ಟು ಉಪಯೋಗನ ಪಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಯಾರ ಮನೆ ಹತ್ರ ಎಲ್ಲ, ಯಾರ ಹೊಲದಲ್ಲಿ ಅಥವಾ ಗದ್ದೆಗಳಲ್ಲೆಲ್ಲ ಈ ಗುಲಗಂಜಿಗಳೆಲ್ಲ ಸಿಗುತ್ತೆ, ಅದನ್ನ ತುಂಬ ಕ್ಷೇಮವಾಗಿ ಸಂರಕ್ಷಣೆ ಮಾಡಿ. ಯಾಕೆಂತ ಹೇಳಿದ್ರೆ ಇವೆಲ್ಲ ತುಂಬ ಬೇಗ ಸಿಗೋಂಥದ್ದಲ್ಲ. ಆಮೇಲೆ ಮಾರ್ಕೆಟಲ್ಲಿ ಇದ್ರ ಬಗ್ಗೆ ನಿಮಗೆ ಬೇರೆ ಬೇರೆ ಲೋಕಲ್ ಅಂಥದ್ದೆಲ್ಲ ಕೊಡ್ತಾರೆ. ಕೆಲವೊಂದು ಬಣ್ಣ ಎಲ್ಲ ಬೆಳೆದಿರ್ತಾರೆ. ದಯವಿಟ್ಟು ಅದನ್ನ ಯಾರು ತಗೋಬೇಡಿ, ಅದು ಮೋಸ ಹೋಗಬೇಡಿ. ನಮಸ್ತೆ ವೀಕ್ಷಕರೇ, ನಮಸ್ತೆ ಗುರುಗಳೇ.